ಅಲ್ಲ ಅಕ್ಕ, ಈ ಕಾಲ್ಗುಣ ಅನ್ನೋದು ಎಷ್ಟು ಮುಖ್ಯವಾಗಿಬಿಡುತ್ತೆ ನೋಡಿ. ಆ ಮೀರಾ ಮಗಳು ದಿಶಾ ಈ ಮನೆ ಕಾಲಿಟ್ಟಾಗಿಂದ ಅಪಶಕನಾನೇ ಆಗ್ತಿದೆ. ನಿಶ್ಚಿತಾರ್ಥ ಮಾಡ್ಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದ ಟೈಮೇ ಸರಿ ಇಲ್ವೇನೋ ಪಾಪ. ಅಲ್ಲ ಅಕ್ಕ, ಈಗ ರಾಹುಕಾಲ ಶುರುವಾಗೋ ಸಮಯ, ನಿಮ್ಮ ಒಳ್ಳೇದಕ್ಕೆ ಹಾಗಂದೆ. ಈಗ ನೋಡಿ, ಅವರೆಲ್ಲ ಬರೋ ಸಮಯ ಆಯ್ತು, ಆದಿತ್ಯ ಬೇರೆ ಇಲ್ಲ. ಅವರೆಲ್ಲ ಬಂದು ಆದಿತ್ಯ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು? ಏಯ್, ನೀನ್ ಸುಮ್ನೆ ಇದ್ರೆ ಸರಿ. ಟೈಮ್ ನೋಡ್ಕೊಂಡು ಕಾಲ್ ಎಳಿಯಕ್ ನೋಡ್ತೀಯಾ? ನಾಲ್ಗೆ ಹಿಡಿತದಲ್ಲಿರ್ಲಿ. ಈ ದಾಮಿನಿ ಬಾಯಿ ಮುಚ್ಕೊಂಡು ಇರಕ್ಕಾಗಲ್ವಾ? ಅಖಿಲ, ಏನಿದು? ಏನಾಯ್ತು? ಇವತ್ತು ಶುಭ ದಿನ. ನನ್ನ ನಿನ್ನ ಕುಟುಂಬದ ಹೊಸ ಸಂಬಂಧದ ಬಗ್ಗೆ ಪೇಪರಲ್ಲಿ ಬರುತ್ತೆ ಅನ್ಕೊಂಡಿದ್ದೆ, ಆದ್ರೆ ಬೇರೆನೆ ಸಂಬಂಧದ ಬಗ್ಗೆ ಬಂದಿದೆಯಲ್ಲ. ಏನಿದು ಅಖಿಲ? ಯಾವ್ದಾದ್ರೂ ಅನೈತಿಕ ಸಂಬಂಧದ ಬಗ್ಗೆ ಬಂದಿದ್ಯಾ? ಅಖಿಲಾಂಡೇಶ್ವರಿಯ ಹಿರಿಯ ಪುತ್ರ ಆದಿತ್ಯ ಕಾರ್ ಡ್ರೈವರ್ ಪುತ್ರಿ ಪಾರ್ವತಿ ಜೊತೆ ಪರಾರಿ. I want complete details right now. ಅಖಿಲ, ಈ ವಿಚಾರನ ನೀನ್ ಯಾಕೆ ನಮಗ್ ತಿಳಿಸಿಲ್ಲ? ಲುಕ್ ಮೀರಾ, ಇದು ಒಂದು ಚಿಕ್ಕ ವಿಷಯ. ಅಪ್ಪ ಮಗಳು ಯಾವುದೋ ವಿಷಯಕ್ಕೆ ಕಿತ್ತಾಡ್ಕೊಂಡ್ರು, ಸ್ವಲ್ಪ ತೊಂದರೆ ಆಗಿದೆ. ವಯಸ್ಸಿಗೆ ಬಂದ ಹೆಣ್ಮಗಳು ಪತ್ರ ಬರೆದಿಟ್ಟು ರಾತ್ರೋರಾತ್ರಿ ಮನೆ ಬಿಟ್ಟು ಹೊರಟೋದ್ಲು. ಅದಕ್ಕೆ ಆದಿತ್ಯ ಇನ್ವಾಲ್ವ್ ಆದ. ಇದನ್ನ ಬೇರೆ ಯಾವ ಮೀಡಿಯಾದವರು ಬರ್ದಿಲ್ಲ. ಇದು ಒಂದು ಪೇಪರಲ್ಲಿ ಮಾತ್ರ ಬರ್ದಿದ್ದಾರೆ ಅಂತಂದ್ರೆ ದೇರ್ ಇಸ್ ಸಮ್ ಮಿಸ್ಟೇಕ್ ಸಮ್ವೇರ್. ಮ್ಯಾಮ್, ಇದೊಂದು ವೇಸ್ಟ್ ನ್ಯೂಸ್ ಪೇಪರ್. 10,000 ಸರ್ಕ್ಯುಲೇಷನ್ಸ್ ಇದ್ರೆ ಹೆಚ್ಚು. ಈಗಾಗಲೇ ಮೇಲ್ ಕಳಿಸಿದ್ದೀನಿ. ಮೀರಾ, ಯಾವುದೋ ಥರ್ಡ್ ಗ್ರೇಡ್ ನ್ಯೂಸ್ ಪೇಪರ್ ಕೊಟ್ಟಿರೋ ನ್ಯೂಸನ್ನ ಓದಿ ನನ್ನ ಮಗ ಆದಿತ್ಯನ ಮೇಲೆ ಅನುಮಾನ ಪಡ್ತಿದ್ದೀರಾ? ಆ್ಯಕ್ಚುಲಿ ಆಂಟಿ, ಅದು ನಿಮ್ಗಿರೋ ಸ್ಟೇಟಸ್ಗೆ, ಆದಿತ್ಯಗಿರೋ ಪವರ್ಗೆ, ಡಿ ಜಿಗೂ ಐ ಜಿಗೂ ಹೇಳಿದ್ರೆ ಅವರೇ ಹುಡ್ಕೊಂಡು ಕರ್ಕೊಂಡು ಬಂದಿರೋರು. ಅದು ಬಿಟ್ಟು ಆದಿತ್ಯ ಖುದ್ದಾಗಿ ಹುಡ್ಕೊಂಡು ಹೋಗೋ ಅವಶ್ಯಕತೆ ಏನಿತ್ತು ಅನ್ನೋದು ಅಮ್ಮನ ಮಾತಿನ ಅರ್ಥ ಅಷ್ಟೇ. ನೋಡಮ್ಮ ದಿಶಾ, ಮನೇಲಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ಮೊದಲು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಆಸ್ಪತ್ರೆಗೆ ಕಳಿಸ್ತೀವಿ, ಹೌದಲ್ವ? ಆದಿತ್ಯ ಒಬ್ಬ ರೆಸ್ಪಾನ್ಸಿಬಲ್ ವ್ಯಕ್ತಿಯಾಗಿ ಅವನ ಕರ್ತವ್ಯ ನಿಭಾಯಿಸಿದ್ದಾನೆ. ಈ ಮನೇಲಿ ಬೇರೆ ಯಾರೇ ಆಗಿದ್ರೂ ಅದೇ ಮಾಡ್ತಾ ಇದ್ದರು.
ಸರ್ 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 ಎಕ್ಸ್ಕ್ಯೂಸ್ ಮೀ, ಏನ್ ಬೇಕಾಗಿದೆ ನಿಮ್ಗೆಲ್ಲ? ಅಯ್ಯೋ ಅಕ್ಕ, ಮೀಡಿಯಾದವ್ರಿಗೆ ಏನ್ ಬೇಕಾಗುತ್ತೆ ಹೇಳಿ? ಬಿಸಿ ಬಿಸಿ ಸುದ್ದಿ. ಅಖಿಲಾಂಡೇಶ್ವರಿ ಅವರ ಹಿರಿಯ ಮಗ ಡ್ರೈವರ್ ಮಗಳ ಜೊತೆ ಯಾಕೆ ಓಡೋಗಿದ್ದ, ಏನಾಯ್ತು, ರಾತ್ರಿ ಎಲ್ಲ ಏನ್ ಮಾಡ್ತಿದ್ರು, ಇದೇ ಅಲ್ವೇನ್ರಿ ನೀವು ಕೇಳೋದು? ಕೇಳಿ ಕೇಳಿ. ಸರ್, ನೀವು ಡ್ರೈವರ್ ಮಗಳ ಜೊತೆ ರಾತ್ರಿ ಪರಾರಿ ಆದ ಸುದ್ದಿ ಬಂದಿದೆ. ಇದಕ್ಕೆ ನೀವೇನ್ ಹೇಳ್ತೀರಾ? ನ್ಯೂಸ್ ಕ್ರಿಯೇಟ್ ಮಾಡ್ಬೇಕಂತಾನೆ ಜನ ಕಾಯ್ತಾ ಇರ್ತಾರೆ. ಅಲ್ಲ ಸರ್, ಮನೆಯಲ್ಲಿ ಮದುವೆ ಏರ್ಪಾಡಾಗಿದೆ ಅಂತ ಸುದ್ದಿ ಬಂದಿದೆ. ಇಂಥ ಟೈಮಲ್ಲಿ ನೀವು ಡ್ರೈವರ್ ಮಗಳ ಜೊತೆ ಓಡೋಗಿದ್ದೀರಲ್ಲ, ಇದು ಸರಿನಾ? ನೋಡಿ, ಇಷ್ಟು ದಿನ ನೀವು ಆದಿತ್ಯ ಅವ್ರ ಬಗ್ಗೆ ಏನೆಲ್ಲ ಹೊಗಳಿ ಬರಿತಾ ಇದ್ರಿ? ಮಾನವೀಯತೆಯ ಪ್ರತೀಕ, ಆದರ್ಶ ವ್ಯಕ್ತಿ, ಹಾಗೆ ಹೀಗೆ ಅಂತ ಅಲ್ವಾ? ಆ ಗುಣಗಳಿರೋದ್ರಿಂದಲೇ ಅವರು ಈ ಕೆಲಸ ಮಾಡಿರೋದು. ಆದಿತ್ಯ ಅವರು ಒಬ್ಬ ಗ್ರೇಟ್ ಪರ್ಸನಾಲಿಟಿ, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಅದಕ್ಕಿಂತ ಹೆಚ್ಚಾಗಿ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅದಕ್ಕೆ ಅವ್ರಿಗೆ ಕೆಲಸ ಮಾಡಿರೋದು. ಅಲ್ಲ ಸರ್, ಈಗ ರಾತ್ರಿ ಎಲ್ಲ ವಯಸ್ಸಿಗೆ ಬಂದಿರೋ ಹುಡುಗಿ ಜೊತೆ ಆದಿತ್ಯ ಅವ್ರು ಇದ್ರಲ್ಲ, ನೋಡ್ದವ್ರಿಗೆ ಅನುಮಾನ ಬರಲ್ವಾ? ಕೆಟ್ಟದ್ದನ್ನೇ ಹುಡುಕೊಂಡು ಹೋದ ದುರ್ಯೋಧನನಿಗೆ ಕಂಡಿದ್ದೆಲ್ಲ ಕೆಟ್ಟದ್ದೇ ಅಂತೆ. ಒಳ್ಳೆಯವರಿದ್ದಾರೆ ಅಂತ ನಂಬಿ ಹುಡುಕಕ್ಕೆ ಹೋದ ಧರ್ಮರಾಯನಿಗೆ ಕಂಡಿದ್ದೆಲ್ಲ ಒಳ್ಳೆಯದೇ ಅಂತೆ. ಹಾಗೆ ನನ್ನ ಮಗನ ಒಳ್ಳೆತನದ ಮೇಲೆ ನನಗೆ ವಿಶ್ವಾಸ ಇದೆ, ನಂಬಿಕೆನೂ ಇದೆ. ಅವನು ನಮ್ಮ ಎಲ್ಲ ಕಂಪನಿಗಳ MD, ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್, ಅ ಮ್ಯಾನ್ ಆಫ್ ಡಿಗ್ನಿಟಿ. ಆ ಡಿಗ್ನಿಟಿಗೆ ಧಕ್ಕೆ ಬರುವಂಥ ಯಾವ ಕೆಲಸನೂ ಅವನು ಮಾಡೋದಿಲ್ಲ. ಇಷ್ಟೆಲ್ಲ ಗದ್ದಲದ ಮಧ್ಯೆನೂ ಅವನು ಏನೂ ಮಾತಾಡದೆ ಸುಮ್ಮನೆ ನಿಂತಿರೋದು ಭಯದಿಂದ ಅಲ್ಲ. ನಿಮ್ಮಂಥವ್ರಿಗೆ ಉತ್ತರ ಕೊಡೋ ಅವಶ್ಯಕತೆ ಅವನಿಗಿಲ್ಲ. ನಿಮಗೆ ಬಿಸಿ ಬಿಸಿ ಸುದ್ದಿ ಬೇಕು ಅಲ್ಲ? ನಮ್ಮ ಮನೇಲಿ ಒಂದು ಮದುವೆ ಅಂತ ಹೇಳಿದ್ವಿ, ಬರ್ಕೊಳ್ಳಿ. ಈ ಅರಸನ ಕೋಟೆ ಅಖಿಲಾಂಡೇಶ್ವರಿಯ 2ನೇ ಮಗ ಪ್ರೀತಮ್ಗೂ, ಮೀರಾಳ ಮಗಳು ದಿಶಾಳ್ಗೂ ಮದುವೆ.